ನಮಗೆ ಅನ್ನಿಸ್ತಾ ಇದೆ ಕರಿಮಣಿ ಮಾಲೀಕ ನಾಡಿದ ಬಜೆಟ್ ನಂತರ ಯಾರು ಬಜೆಟ್ ನಂತರ ಈ ಹಿನ್ನೆಲೆಯಲ್ಲಿ ಹಾಗಾಗಿ ಮುಖ್ಯಮಂತ್ರಿಗಳವರೇ ಮುಂದಾದ್ರೆ ನಮಗೇನು ಚಿಂತೆ ಇಲ್ಲ ಸರ್. ರಾಜ್ಯ ಜನ ಕೇಳಲಿಕ್ಕೆ ಶುರು ಮಾಡಿದ್ದಾರೆ. ಈ ಅಸ್ಥಿರತೆಯನ್ನು ದೂರ ಮಾಡಿ ಒಂದು ವ್ಯವಸ್ಥಿತವಾದಂತಹ ಆಡಳಿತವನ್ನ ನಿಮ್ಮ ಹತ್ರ ಯಾರು ಕೇಳಲಿಕ್ಕೆ ಬಂದಿಲ್ಲ. ರಾಜ್ಯಪಾಲರ ಭಾಷಣದ ಮೇಲೆ ಮಾತಾಡೋದಕ್ಕೆ ನಿಮಗೆ ಏನೂ ಇಲ್ಲ. ಅದಕ್ಕೆ ದಿಕ್ಕು ಅಷ್ಟೇ. ಈಗ ಮುಗಿಸಿ ಸರ್ಕಾರ ಮಾಡ್ತಾ ಇಲ್ಲ ಪಾಪ. ಇನ್ನೊಂದು ಗಂಭೀರವಾಗಿರುವಂತಹ ವಿಷಯ ಏನಂತ ಕೇಳಿದ್ರೆ, ಕಳೆದ ಕೆಲವು ತಿಂಗಳುಗಳಿಂದ ಅಥವಾ ಕೆಲವು ವರ್ಷಗಳಿಂದ ಜಾತಿ ಗಣತಿಯ ಬಗ್ಗೆ ಚರ್ಚೆಗಳು ನಡೀತಾ ಇದೆ. ಜಾತಿ ಗಣತಿಯನ್ನ ನಾಳೆ ಬಿಡುಗಡೆ ಮಾಡ್ತೀನಿ, ನಾಡಿ ಜಾರಿ ತರ್ತೀನಿ, ಹಿಂಗೆಲ್ಲ ಹೇಳ್ತಾ ಇದ್ದಾರೆ. ಒಬಿಸಿ ಮುಖ್ಯಮಂತ್ರಿ ಅನ್ನುವಂಥ ಗೌರವ ಇಡೀ ರಾಜ್ಯ ಜನರಿಗಿದೆ. ನಾನು ಈ ಸದನದ ಮುಖಾಂತರ ಆಗ್ರಹ ಮಾಡ್ತೇನೆ, ಕಾಂತರಾಜು ವರದಿಯನ್ನ ಯಾವತ್ತು ಜಾರಿ ತರ್ತೀರಿ ಹೇಳಿ, ಕಾಂತರಾಜು ವರದಿಯನ್ನು ಯಾವತ್ತು ಬಹಿರಂಗ ಮಾಡ್ತೀರಿ ಹೇಳಿ. ಇಲ್ಲಿಯ ತನಕ ಕಾಂತರಾಜು ವರದಿ ಏನಾಗಿದೆ ಅಂತ ಸರ್ಕಾರ ಹೇಳ್ತಾ ಇಲ್ಲ. ಪತ್ರಿಕೆಗಳಲ್ಲಿ ಬರುತ್ತೆ, ಕಾಂತರಾಜು ವರದಿಗೆ ಸೆಕ್ರೆಟರಿ ಸೈನ್ ಹಾಕಲಿಲ್ಲ ಅಂತ ಒಂದ್ಸರಿ ಹೇಳ್ತಾರೆ, ಇನ್ನೊಂದ್ಸರಿ ಹೇಳ್ತಾರೆ ಕಾಂತರಾಜು ವರದಿಯನ್ನ ಲಾಕರ್ ಅಲ್ಲಿ ಇಟ್ಟಿದ್ವಿ ನಾವು, ಅದು ಎಲ್ಲೋಗಿದೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಹಿಂದುಳಿದ ವರ್ಗದ ಬಗ್ಗೆ ನಿಜವಾದಂತಹ ಕಾಳಜಿ ಇದ್ದಿದ್ರೆ ನೀವು ಕಾಂತರಾಜು ವರದಿಯನ್ನ ಬಹಿರಂಗ ಮಾಡಿ. ಯಾಕೆ ಕಾಂತರಾಜು ವರದಿಯನ್ನ ಬಹಿರಂಗ ಮಾಡ್ಲಿಕ್ಕೆ ಯಾಕೆ ನೀವು ಹಿಂದೆ ಹೊಡಿತಾ ಇದ್ದೀರಿ? ಕಾಂತರಾಜು ವರದಿಯಲ್ಲಿ ಅಂತ ಅಪಾಯ ಏನಿದೆ? ನಾವು ಕಳೆದ ಕೇಳಬೇಕಿತ್ತು. ನೀವು 2015ರಲ್ಲಿ ಮಾನ್ಯ ಅಧ್ಯಕ್ಷರೇ, ಬ್ಯಾಕ್ವರ್ಡ್ ಕ್ಲಾಸಿನ ಕಾರ್ಯದರ್ಶಿಗಳು ಮುಖ್ಯಮಂತ್ರಿಗಳಿಗೆ ಪತ್ರ ಬರೀತಾರೆ, ನಾವು ಕಾಂತರಾಜು ವರದಿಯನ್ನ ಕೊಡ್ಲಿಕ್ಕೆ ತಯಾರಿದ್ದೀವಿ ಅಂತ. ಯಾಕೆ ಮುಖ್ಯಮಂತ್ರಿಗಳು ಸ್ವೀಕಾರ ಮಾಡಲಿಲ್ಲ? ಒಂದು ಕಡೆ ಸೆಕ್ರೆಟರಿಯ ಸೈನ್ ಹಾಕಿಲ್ಲ ಅಂತ ಜಯಪ್ರಕಾಶ್ ಹೆಗಡೆ ಆಮೇಲೆ ಹೇಳ್ತಾರೆ, ಕಾಂತರಾಜು ವರದಿ ಎಲ್ಲೋಗಿ ಅಂತ ಗೊತ್ತಿಲ್ಲ. 165 ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿ ಕಾಂತರಾಜು ವರದಿಯನ್ನ ಸಿದ್ಧ ಮಾಡಿ 2 ಟರ್ಮ್ ಅಧ್ಯಕ್ಷ ಆಗಿದ್ರು. ಅವರು 2 ಟರ್ಮ್ ಅಧ್ಯಕ್ಷ ಆಗಿದ್ರು. ಹೆಂಗೆ ಅವರು ಅಧ್ಯಕ್ಷ ಆದ್ಮೇಲೆ ರಿಪೋರ್ಟ್ ಕೊಡದಲೆ ವಾಪಸ್ ಹೋಗ್ಲಿಕ್ಕೆ ಹೆಂಗ್ ಬಿಟ್ರು ನೀವು? 2 ಟರ್ಮ್ ರಾಜ್ಯ ಅಧ್ಯಕ್ಷರಾಗಿ, ಬ್ಯಾಕ್ವರ್ಡ್ ಕಮಿಷನ್ ಅಧ್ಯಕ್ಷರಾಗಿ ವರದಿ ಕೊಡಲು ವಾಪಸ್ ಹೋಗ್ತಾರೆ ಅಂತಂದ್ರೆ ಈ ರಾಜ್ಯಕ್ಕೆ ಮಾಡಿದಂತ ಅನ್ಯಾಯ ಅಲ್ವಾ? 185 ಕೋಟಿ ರೂಪಾಯಿ ಏನಾಗಿದೆ ಅಂತ ಈ ರಾಜ್ಯ ಜನ ಕೇಳಬೇಕಲ್ಲ. ಮುಖ್ಯಮಂತ್ರಿಗಳಿಗೆ ತನಗೆ ಅಪಾಯ ಬಂದಾಗ ಜಾತಿ ಗಣತಿ ವಿಷಯವನ್ನ ಯಾಕೆ ಕೇಳ್ತೀರಿ? ತನ್ನಿ ಹಾಗಾರೆ ನಾಡಿದ್ದು ಬಜೆಟ್ ಅಧಿವೇಶನ 21ನೇ ತಾರೀಕಿನ ಮುಗಿಯೋದ್ರೊಳಗೆ ನಾನು ಕಾಂತರಾಜು ವರದಿಯನ್ನ ಬಹಿರಂಗ ಮಾಡ್ತೀನಿ ಅಂತ ಹೇಳಿ ನೋಡೋಣ. ನಮಗೆ ಬೇಕಾಗಿದೆ ಕಾಂತರಾಜು ವರದಿ ಎಲ್ಲಿದೆ ಅಂತ ಹುಡುಕಿ ಕೊಡಿ ಅಂತ ಕೇಳ್ತೀನಿ ನಾನು. ಕಾಂತರಾಜು ವರದಿ ಎಲ್ಲಿದೆ ಅಂತ ಹೇಳಿ ಹಾಗಾರೆ ಯಾಕೆ ಅದನ್ನ ಕೇಳಿ, ಯಾಕೆ ಅದನ್ನ ಹೇಳಲಿಕ್ಕೆ ನಿಮಗೆ ಕಾಂತರಾಜು ವರದಿಯನ್ನ ಅಥವಾ ಜಾತಿ ಗಣತಿಯನ್ನ ತಂದ್ರೆ ನಿಮ್ಮ ಕ್ಯಾಬಿನೆಟ್ನೊಳಗೆ 16 ಗೊಂದಲಗಳಿದೆ. ಅದನ್ನ ತರಲಿಕ್ಕೆ ತಯಾರಿಲ್ಲ. ಸಬ್ಜೆಕ್ಟ್ ಹೋಗಿ ಲೋಕಾಯುಕ್ತದ ವರದಿಯನ್ನ 3 ತಿಂಗಳಲ್ಲಿ ತರಿಸ್ಕೊಂಡ್ಬಿಡ್ತೀರಿ. ಸರ್ಕಾರ ಬಂದು 2 ವರ್ಷ ಆದ್ರೂ ಕೂಡ ಕಾಂತರಾಜು ವರದಿಯನ್ನ ತರಿಸ್ಲಿಕ್ಕೆ ನಿಮಗೆ ಆಗಲ್ಲ ಅಂತಂದ್ರೆ ನಿಮ್ಮ ಹಿಂದುಳಿದ ವರ್ಗದ ಬಗ್ಗೆ ನಿಮ್ಮ ಬದ್ಧತೆ ಏನಾಗಾದ್ರೆ? ಯಾವ ಬದ್ಧತೆಯನ್ನು ಹಾಕೊಂಡಿದ್ದೀರಿ? ನಿಮಗೆ ಅಪಾಯ ಇದೆ ಅಂದಾಗ ಒಬಿಸಿ ಹೆಲ್ಮೆಟ್ ಹಾಕೊಳ್ತೀರಿ. ನಿಮಗೆ ಅಪಾಯ ಇಲ್ಲ ಅಂತಂದಾಗ ಒಬಿಸಿ ಹೆಲ್ಮೆಟ್ ಅನ್ನು ತೆಗೆದಿಟ್ಕೊಂಡ್ಬಿಟ್ರೆ ಒಬಿಸಿಗೆ ನ್ಯಾಯ ಕೊಟ್ಟಂಗಾಗತ್ತಾ? ಹಿಂದುಳಿದ ವರ್ಗದವರಿಗೆ ನ್ಯಾಯ ಕೊಟ್ಟಂಗಾಗತ್ತಾ? ನೀವು ನ್ಯಾಯ ಕೊಡುತ್ತೆ. ಕಾಂತರಾಜು ವರದಿಯನ್ನ ಜಾರಿಗೆ ತರಲಿಕ್ಕೆ ಅಥವಾ ಕಾಂತರಾಜು ವರದಿಯನ್ನ ಬಹಿರಂಗ ಮಾಡಲಿಕ್ಕೆ ಯಾವ ಶಕ್ತಿಗಳು ನಿಮ್ಮನ್ನ ತಡೆದು ನಿಲ್ಲಿಸಿದೆ ಅದನ್ನ ಹೇಳ್ಬೇಕಲ್ಲ. ಯಾಕೆ ಅದನ್ನ ಹೇಳ್ತಾ ಇಲ್ಲ? 1 ವರ್ಷದ ಕೆಳಗಡೆ ಜಾತಿ ಗಣತಿ ಭಾಷಣದ ವಸ್ತು. ಜಾತಿ ಗಣತಿ ಶೈಕ್ಷಣಿಕ ಸಮಸ್ಯೆ, ಸಾಮಾಜಿಕ ಸಮಸ್ಯೆ ಅಂತ ಹೇಳ್ಕೊಂಡು ಎಷ್ಟು ಜನ ಕರ್ನಾಟಕ ಜನರಿಗೆ ಹಿಂಗೆ ಹೇಳ್ತಾ ಬರ್ತಾರೆ. ಹಾಗಾಗಿ ಭಕ್ತವತ್ಸಲಂ ಕಮಿಟಿ ಶಿಫಾರಸುಗಳು ಮಾನ್ಯ ಅಧ್ಯಕ್ಷರೇ, ನಾನು ಅದಕ್ಕೆ ಬರ್ಬೇಕು. ಯಾಕೆಂತಂದ್ರೆ ಏನೇನೋ ಸರ್ಕಾರ ಮುಚ್ಚಿಡುವಂತ ಪ್ರಯತ್ನಗಳು ಮಾಡಿತ್ತು ಅಂತ ನ್ಯಾಯಮೂರ್ತಿ ಭಕ್ತವತ್ಸಲ ಆಯೋಗ 5 ಶಿಫಾರಸುಗಳನ್ನ ಈ ಸರ್ಕಾರಕ್ಕೆ ಕೊಡುತ್ತೆ. ನಾನು ಬಹಳ ವೇಗವಾಗಿ ಹೇಳ್ತೀನಿ, ಬಹಳ ಉದ್ದಕ್ಕೆ ಹೋಗಲ್ಲ. ವೆರಿ ಗುಡ್. ಅವ್ರ 5 ಶಿಫಾರಸುಗಳಲ್ಲಿ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ಹಿಂದುಳಿದ ವರ್ಗದವರಿಗೆ 33 ಮೀಸಲಾತಿ ನೀಡಿದರೆ ಒಟ್ಟಾರೆ ಶೇಕಡ 50 ಮೀರದಂತೆ ಹಿಂದುಳಿದ ವರ್ಗಗಳಿಗೆ ರಾಜಕೀಯ ಮೀಸಲಾತಿ ಮುಂದುವರಿಸಿಕೊಂಡು ಹೋಗಬೇಕು. ಮೊದಲ ಶಿಫಾರಸು. ಬಿಬಿಎಂಪಿ ಮೇಯರ್, ಉಪಮೇಯರ್ ಸ್ಥಾನಗಳನ್ನ ಹಿಂದುಳಿದ ವರ್ಗದವರಿಗೆ ಮೀಸಲಿಡಬೇಕು.
ಎಲ್ಲ ನಗರ ಸ್ಥಳೀಯ ಸಂಸ್ಥೆಯ ಚುನಾವಣಾ ಶಾಖೆಗಳನ್ನು ಆಡಳಿತ ಮತ್ತು ಸಿಬ್ಬಂದಿ ಸುಧಾರಣಾ ಇಲಾಖೆ ಅಧೀನಕ್ಕೆ ಒಳಪಡಿಸಬೇಕು. ಬಹಳ ಇಂಪಾರ್ಟೆಂಟ್. ಹಿಂದುಳಿದ ವರ್ಗದ ಮೀಸಲಾತಿಯನ್ನು ಹಿಂದುಳಿದ ವರ್ಗ ಅ ಮತ್ತು ಹಿಂದುಳಿದ ವರ್ಗ ಬಿ ಎಂದು 4 ಗುಂಪುಗಳಾಗಿ ವರ್ಗೀಕರಿಸಬೇಕು ಅಂತ ಹೇಳ್ತಾರೆ. ಮಾನ್ಯ ಅಧ್ಯಕ್ಷ, ನಂಗೆ ಬಹಳ ನೋವಿಂದ ಹೇಳ್ತಾ ಇದ್ದೀನಿ, 186 ಜಾತಿಗಳ ಪೈಕಿ ಸುಮಾರು 120 ಜಾತಿಗಳು ಇನ್ನು ಗ್ರಾಮ ಪಂಚಾಯತಿ ಸದಸ್ಯರಾಗಲಿಲ್ಲ. ಹಿಂದುಳಿದ ವರ್ಗದವರು, ಹಿಂದುಳಿದ ವರ್ಗದವರಿಗೆ ಬಹಳ ಲಾಭ ಆಗಿದೆ ಅಂತ ಹೇಳ್ತಾ ಇದ್ದಾರೆ. 120 ಜಾತಿನವರು ಗ್ರಾಮ ಪಂಚಾಯತಿ ಸದಸ್ಯರಾಗಲಿಲ್ಲ. ಈ ಕಾರಣಕ್ಕೆ ಹಿಂದುಳಿದ ನ್ಯಾಯಮೂರ್ತಿ ಭಕ್ತಲ ವತ್ಸಲಂ ಅವರು ಹೇಳ್ತಾರೆ, ಇದನ್ನ 4 ಗುಂಪುಗಳಾಗಿ ವರ್ಗೀಕರಿಸಬೇಕು ಅಂತ ಶಿಫಾರಸು ಮಾಡಿದರು. ಬಿಬಿಎಂಪಿನಲ್ಲಿ ಮೇಯರ್ ಉಪಮೇಯರ್ ಸ್ಥಾನಗಳಿಗೆ 30 ತಿಂಗಳ ಅಧಿಕಾರಾವಧಿ ನಿಗದಿಪಡಿಸಿರುವ ವ್ಯವಸ್ಥೆಯನ್ನು ಎಲ್ಲ ನಗರ ಸ್ಥಳೀಯ ಸಂಸ್ಥೆಗೂ ವಿಸ್ತರಿಸಬೇಕು ಅಂತ ಹೇಳ್ತಾರೆ. ಈ ಸರ್ಕಾರ ಮೊದಲ 3 ಮಾಡಿಬಿಟ್ರು, ಕೊನೆಯ 2 ತಿರಸ್ಕಾರ ಮಾಡಿದ್ರು. ಯಾವ ಶಿಫಾರಸು ಹಿಂದುಳಿದ ವರ್ಗದವರಿಗೆ ನ್ಯಾಯ ಕೊಡಬೇಕಾಗಿತ್ತು ಆ ವರದಿಯ ಅಂಶಗಳನ್ನ ಈ ಸರ್ಕಾರ ತಿರಸ್ಕಾರ ಮಾಡ್ತು. ಯಾಕೆ ಹಿಂದುಳಿದ ವರ್ಗದ ಪರ ಅಂತ ನೀವು ಹೇಳ್ತಾ, ಯಾಕೆ ಭಕ್ತವತ್ಸಲ ಆಯೋಗದ ಕೊನೆಯ 2 ಶಿಫಾರಸುಗಳನ್ನು ಯಾಕೆ ತಿರಸ್ಕಾರ ಮಾಡಿದ್ರಿ? ಏನದ್ರಲ್ಲಿ ನಿಮಗೇನು ಸಮಸ್ಯೆ ಆಗಿತ್ತು? ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಿಂದುಳಿದ ವರ್ಗದ ಸಮುದಾಯ ಕರ್ನಾಟಕದಲ್ಲಿ ಇರಬೇಕಾದ್ರೆ ಯಾರ ಅಲೆಮಾರಿನವರಿಗೆ ಇವತ್ತಿಗೂ ಏನು ಸಿಕ್ಕಿಲ್ಲ, ಯಾರ ಬುಡುಬುಡಿಕೆಯವರಿಗೇನು ಸಿಕ್ಕಿಲ್ಲ, ಇನ್ಯಾವುದೋ ಸಣ್ಣ ಸಣ್ಣ ಕಮ್ಯುನಿಟಿಗಳಿಗೆ ಏನೂ ಸಿಕ್ಕಿಲ್ಲ. ಅವ್ರಿಗೆ ಏನಾದ್ರು ಕೊಡಬೇಕು ಅಂತೇಳಿ ಸರ್ಕಾರಕ್ಕೆ ಅನ್ನಿಸ್ಬೇಕಲ್ಲ. ನೀವು SCP DSP ಹೆಂಗ್ ಮಾಡಿದಿರೋ ಹಂಗೆ OBCಗೂ ಕೂಡ ಸಪರೇಟ್ ಮೀಸಲಾತಿಯನ್ನು ಇಟ್ಟು ಆ ವರ್ಗವನ್ನು ಮೇಲೆತ್ತುವಂತ ಪ್ರಯತ್ನವನ್ನು ಮಾಡಿ. ಅವಾಗ ನಿಮ್ ಬದ್ಧತೆ ನಾನು ಹೇಳ್ತೇನೆ ಏನು ಅಂತ. ನಿಮಗೇನೋ ಅಪಾಯ ಆಗುತ್ತೆ ಅನ್ನೋ ಕಾರಣಕ್ಕೆ ಜಾತಿ ಗಣತಿ ಇನ್ಯಾವುದೋ ವರದಿಗಳನ್ನ ಪದೇ ಪದೇ ಹೇಳುವಂತ ಮಾಡಬೇಡಿ. ನಾನು ಈ ಸರ್ಕಾರದ ಮುಖಾಂತರ, ಈ ಸದನದ ಮುಖಾಂತರ ಆಗ್ರಹ ಮಾಡ್ತಾನೆ, 21ನೇ ತಾರೀಕಿನ ಒಳಗೆ ಈ ಸದನ ಮುಗಿಯೋದ್ರೊಳಗೆ ಕಾಂತರಾಜು ಆಯೋಗದ ವರದಿಯನ್ನ ದಯಮಾಡಿ ಟೇಬಲ್ ಮಾಡಿ ಎನ್ನುವಂತ ಆಗ್ರಹವನ್ನು ನಾನು ಮಾಡ್ತೇನೆ. ಮಾನ್ಯ ಅಧ್ಯಕ್ಷರೇ, ಸುನಿಲ್ ಅಣ್ಣ, 2022ನೇ ಇಸ್ವಿಯಿಂದ ನಿಂತೋಗಿರಂತ ಸೆನ್ಸಸ್ ನ ಬೇಗ ಮಾಡಿಸಿದ್ರೆ ವೈಜ್ಞಾನಿಕವಾಗಿ ನಾವೆಲ್ಲ ಮಾಡಬಹುದು. ದಯವಿಟ್ಟು ಕೇಂದ್ರ ಸರ್ಕಾರಕ್ಕೆ 2022ನೇ ಇಸ್ವಿಯಿಂದ ನಿಂತೋಗಿರಂತ ಜಾತಿ 11ರಲ್ಲಿ ಆಗಿದ್ದು 22ರಲ್ಲಿ ಆಗ್ಬೇಕಾಗಿತ್ತು. ಅದನ್ನ ಮಾಡಿಸಿದ್ರೆ ಎಲ್ಲರಿಗೂ ನ್ಯಾಯ ಕೊಡಂಗಾಗುತ್ತೆ. ಎಲ್ಲ ಒಕ್ಕೊಳ್ನಿಂದ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತೀವಿ. ಮಾನ್ಯ ಅಧ್ಯಕ್ಷರೇ, ನಾನು ಈ ರಾಜ್ಯದ ಅಥವಾ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ದೊಡ್ಡ ಆತಂಕ ಆಗಿರುವಂತ ರೆಡ್ ರೋಗ್ಸ್ನ ಬಗ್ಗೆ ಮಾತಾಡಲೇಬೇಕು. ನಾನು ಆ ನಕ್ಸಲ್ ಚಟುವಟಿಕೆಯ ಊರಿನಿಂದ ಬಂದಂತವನು. ನಕ್ಸಲ್ ಚಟುವಟಿಕೆಯ ತೀವ್ರತೆ, ಆ ನಕ್ಸಲ್ ಚಟುವಟಿಕೆಯಿಂದ ಜನಜೀವನದ ಮೇಲೆ ಆಗಿರುವಂತಹ ವ್ಯತ್ಯಾಸಗಳು, ಇದೆಲ್ಲದನ್ನು ಕೂಡ ಪ್ರತ್ಯಕ್ಷವಾಗಿ ಅನುಭವಿಸಿದ್ದೇನೆ, ಅದನ್ನು ನೋಡಿದ್ದಾನೆ. ಹರೀಶ್ ಪೂಂಜಾ ಇಲ್ಲೇ ಇದ್ದಾರೆ, ಶೃಂಗೇರಿ ಶಾಸಕರು ಇಲ್ಲೇ ಇರಬಹುದು, ತೀರ್ಥಹಳ್ಳಿ ಶಾಸಕರು ಇಲ್ಲಿದ್ದಾರೆ. ಕಳೆದ 20 ವರ್ಷಗಳಿಂದ ನಕ್ಸಲರ ವಿಚಾರಧಾರೆ, ನಕ್ಸಲರ ಹೋರಾಟ ಇದೆಲ್ಲದನ್ನು ಕೂಡ ಬಹಳ ಪ್ರತ್ಯಕ್ಷವಾಗಿ ನೋಡ್ತಾ ಬಂದಿದ್ದೇವೆ. ನಾವು 10 ಜನ ಕಾರ್ಯಕರ್ತರನ್ನು ಕಳ್ಕೊಂಡಿದ್ದೀವಲ್ಲಿ ನಮ್ಮ ಊರುಗಳಲ್ಲಿ. 10 ಜನ ಮನೆ ಮಠಗಳನ್ನು ಕಳ್ಕೊಂಡಿದ್ದಾರೆ ನಕ್ಸಲರ ಬೆದರಿಕೆಯ ಕಾರಣಕ್ಕೆ, ಹಿಂಸೆಯ ಕಾರಣಕ್ಕೆ. ಸರ್ಕಾರ ಏಕಾಏಕಿ ನಕ್ಸಲರನ್ನ ಶರಣಾಗತಿಯನ್ನಾಗಿ ಮಾಡುತ್ತೆ. ಶರಣಾಗತಿಯ ಬಗ್ಗೆ ನಮ್ದು ವಿರೋಧ ಅಲ್ಲ, ಶರಣಾಗತಿಯ ಪ್ರಕ್ರಿಯೆ ಹೇಗೆ ನಡೀತು? ಇಷ್ಟು ವರ್ಷದಿಂದ ನಕ್ಸಲ್ ಚಟುವಟಿಕೆಗಳ ಶರಣಾಗತಿಯ ಪ್ರಕ್ರಿಯೆ ಒಂದು ರಾತ್ರಿ ಬೆಳಗಾಗೋದ್ರೊಳಗೆ ಹೇಗೆ ನಡೆಯುತ್ತೆ? ಯಾರು ಆಡಳಿತವನ್ನು ನಡೆಸ್ತಾ ಇದ್ದಾರೆ ಹಾಗಾದ್ರೆ? ಮಾನ್ಯ ಅಧ್ಯಕ್ಷೆ, ಮುಖ್ಯಮಂತ್ರಿಗಳು ಟ್ವೀಟ್ ಮಾಡ್ತಾರೆ, ಏನು ನಕ್ಸಲರ ಶರಣಾಗತಿ ಆಗಬೇಕು, ನಾನು ಅದನ್ನು ಸ್ವಾಗತಿಸ್ತೇನೆ ಅಂತ. ಅದಾಗಿ 2 ದಿನದಲ್ಲಿ ಚಿಕ್ಕಮಗಳೂರಿನಲ್ಲಿ ನಕ್ಸಲರು ಶರಣಾಗಲಿಕ್ಕೆ ಬಂದ್ಬಿಡ್ತಾರೆ. ANF ಕೂಬಿಂಗ್ ಮಾಡಿದ್ರೆ ನಕ್ಸಲರು ಸಿಗೋದಿಲ್ಲ. ಟ್ವೀಟ್ ಮಾಡಿದ ತಕ್ಷಣ ನಕ್ಸಲರಿಗೆ ಗೊತ್ತಾಗುತ್ತೆ ಅಂತಂದ್ರೆ ಯಾರು ಕೃಷ್ಣದಲ್ಲಿ ಕೂತಿದ್ದಾರೆ ಹಾಗಾದ್ರೆ? ಯಾವ ಪರಿಸ್ಥಿತಿ ಇದು? ಬಂದೂಕಿನ ನಳಿಗೆಗಳ ಮುಖಾಂತರ ಅಧಿಕಾರವನ್ನು ಪಡಿತೀವಿ ಅಂತೇಳಿ ಹೊರಟಂತ ಸಿದ್ಧಾಂತ ಅದು. ಬಂದೂಕಿನ ನಳಿಗೆಗಳ ಮುಖಾಂತರ ಹಿಂಸೆಯನ್ನ ಮಾಡ್ತಾ ನಾವು ಸರ್ಕಾರವನ್ನು ನಡೆಸ್ತೀವಿ ಅಂತ ಹೇಳಿದಂತ ಸಿದ್ಧಾಂತ. ಆ ನಳಿಕೆಗಳಲ್ಲಿ ಗುಬ್ಬಚ್ಚಿ ಗೂಡು ಕಟ್ಟಬೇಕು ಅಂತೇಳಿ ನಾವು ಶರಣಾಗತಿಯನ್ನು ಮಾಡ್ತೀವಿ ಅಂತ ನೀವು ಹೊರಟಂತ ಪ್ರಕ್ರಿಯೆಯನ್ನ ನಾವು ಅದನ್ನ ಸಮಾಧಾನದಿಂದ ನೋಡ್ಬೇಕಾದ್ರೆ 2008ರಲ್ಲಿ ಮಾನ್ಯ ಅಧ್ಯಕ್ಷರೇ, ನಾನು ಬಹಳ ದುಃಖದಿಂದ ಹೇಳ್ತೇನೆ, 2008ರ ಚುನಾವಣೆ ಹಿಂದಿನ ದಿನ ನನ್ನ ಕ್ಷೇತ್ರದಲ್ಲಿ ಭೋಜ ಮಾಸ್ಟರ್ ಮತ್ತು ಸುರೇಶ್ ಶೆಟ್ಟರನ್ನ ನಕ್ಸಲರು ಗುಂಡಿಟ್ಕೊಂಡ್ರು. ಸಂಜೆ 5 ಗಂಟೆಗೆ ನಾನು 5:15 ಆ ಸ್ಥಳ ತಲುಪಿದ್ದೆ. ನಮ್ಮನ್ನ ಎಲ್ಲ ಒಂದು ಬೆಂಬಲಿಸ್ತಾ ಇದ್ದಾರೆ ಎನ್ನುವ ಕಾರಣಕ್ಕೆ ಆ 2 ಜನ ಕಾರ್ಯಕರ್ತರನ್ನ ಕೊಂದ್ರಲ್ಲ, ಇವತ್ತಿನ ತನಕ ಯಾವ ನಕ್ಸಲರು ಕೊಂದಿದ್ದಾರೆ ಅಂತೇಳಿ ಸರ್ಕಾರ ಬಹಿರಂಗ ಮಾಡಲಿ.
ಸುಮ್ನೆ ನಕ್ಸಲರ ಬಗ್ಗೆ ನಾವು ಬಹಳ ಹಗುರವಾಗಿ ತೆಗೆದುಕೊಳ್ಬೇಡಿ, ರಾಜಕಾರಣ ಮಾಡಬೇಡಿ. ಅದರಲ್ಲಿ ಶೇಷಪ್ಪ ಗೌಡ ಅಂತೇಳಿ ಒಬ್ಬ ಕಾರ್ಯಕರ್ತನನ್ನ ಇಂದಿನ ಅವಧಿನಲ್ಲಿ ಕೊಂದ್ರು, ಭಯಾನಕವಾಗಿ ಕೊಂದ್ರು. ಹೆಂಗ್ ಕೊಂದ್ರು? ರಾತ್ರಿ 9 ಗಂಟೆಗೆ ಮನೆಗೆ ಊಟ ಮಾಡ್ತಾ ಇದ್ದಾರೆ, ಗಂಡ ಹೆಂಡತಿ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಾ ಇದ್ರು. ನಕ್ಸಲರು ಬಂದು ಶೇಷಪ್ಪ ಗೌಡನ್ನ ಕರ್ಕೊಂಡು ಹೋಗ್ತಾರೆ. ಹೆಂಡತಿ ಕೇಳ್ತಾಳೆ, ಊಟ ಮಾಡಿ ಹೋಗ್ಲಿರಿ ಆಮೇಲೆ ಬರ್ತಾನೆ ಅಂತ. ಊಟ ಮಾಡ್ಲಿಕ್ಕೆ ಬಿಡಲ್ಲ ಮಾನ್ಯ ಅಧ್ಯಕ್ಷರೇ. ಕರ್ಕೊಂಡೋಗಿ ಆಕೆಯನ್ನು ಗುಂಡು ಹೊಡೆದು ಸಾಯಿಸಿ, ಯಾವ ನಮನಿ ಸಾಯಿಸಿ, ಅವನ ಮನೆಯ ಕಂಬಕ್ಕೆ ಶೇಷಪ್ಪ ಗೌಡನ್ ಸುತ್ತು ಬಿಡ್ತಾರೆ. ನೀವು ಭಯಾನಕ ಯೋಚನೆ ಮಾಡ್ಕೊಳ್ಳಿ. ಶೇಷಪ್ಪ ಗೌಡನ ಭಯಾನಕ ಯೋಚನೆ ಮಾಡಿ ಹೆಂಗ್ ಸಾಯಿಸಿದ್ರು ಅಂತ. ಇಷ್ಟು ಕ್ರೂರವಾಗಿದ್ದಂತ ನಕ್ಸಲ್ ಚಟುವಟಿಕೆ ನೀವು ರಾತ್ರಿ ಬೆಳಗಾಗೋದ್ರೊಳಗೆ ಹೆಂಗ್ ಶರಣಾಗತಿ ಅಂತ ಹೇಳ್ತೀರಿ? ನಕ್ಸಲರ ಶರಣಾಗತಿಯನ್ನು ನಾನು ವಿರೋಧ ಮಾಡಲೇ ಇಲ್ಲ. ನಕ್ಸಲರ ಶರಣಾಗತಿಯ ಪ್ರಕ್ರಿಯೆ ಸರಿಯಾಗಿಲ್ಲ ಅಂತ ಹೇಳಿದ್ದು ನಾನು. ಪ್ರಕ್ರಿಯೆ ಸರಿಯಾಗಿಲ್ಲ ಹೇಳ್ತದೆ ಕೇಳಿ, ಪ್ರಕ್ರಿಯೆ ಸರಿಯಾಗಿಲ್ಲ ಅಂತ ನೀವು ಟ್ವೀಟ್ ಮಾಡಿದ ತಕ್ಷಣ ಮುಖ್ಯಮಂತ್ರಿಗಳ ಕಚೇರಿಗೆ ಬಂದ್ಬಿಡ್ತಾರೆ ಅಂತಂದ್ರೆ ಏನ್ ಪರಿಸ್ಥಿತಿ? ಈ ಕಾರಣಕ್ಕೆ ಮಾನ್ಯ ಅಧ್ಯಕ್ಷರೇ, ಬಹಳ ಆಶ್ಚರ್ಯ ನನಗೆ. ಪರಮೇಶ್ವರ್ ಅವ್ರ ಬಗ್ಗೆ ಯಾಕೋ ಸ್ವಲ್ಪ ಮೊನ್ನೆ ಅನುಮಾನ ಇಲ್ಲ. ಮೈ ಗುಡ್ ಫ್ರೆಂಡ್, ನನಗೆ ಬಹಳ, ನಾನು ಅವ್ರ ಭಾಷಣದಿಂದ ಪ್ರೇರಿತಗೊಂಡನು 2004ರಲ್ಲಿ. 113 ಪೇಜ್ ನಂಬರ್ 113ರಲ್ಲಿ ಬಹಳ ಆಶ್ಚರ್ಯ ಅಂದ್ರೆ, ರಾಜ್ಯದಲ್ಲಿ ಕಳೆದ 19 ತಿಂಗಳಲ್ಲಿ ಗಂಭೀರವಾದ ಕಾನೂನು ಸುವ್ಯವಸ್ಥೆಗಳು ಸಮಸ್ಯೆಗಳು ಉದ್ಭವಿಸಿಲ್ಲ, ಪೊಲೀಸ್ ಠಾಣೆಗಳು ಜನಸ್ನೇಹಿಯಾಗಿ ಕೆಲಸ ಮಾಡ್ತಾ ಇದೆ ಅಂತೆಲ್ಲ ಹೇಳಿದ್ದಾರೆ. ನನಗೆ ಆಶ್ಚರ್ಯ ಆಗೋದು, ಇನ್ನು ಗಂಭೀರ ಸ್ವರೂಪ ಅಂದ್ರೆ ಇನ್ನು ಹೆಂಗಾಗಬೇಕಿತ್ತು ಸರ್? ಮಂಡ್ಯದಲ್ಲಾದಂತ ಘಟನೆ ಗಂಭೀರ ಅಲ್ವಾ? ಶಿವಮೊಗ್ಗದಲ್ಲಾದಂತ ಘಟನೆ ಗಂಭೀರ ಅಲ್ವಾ? ಉದಯಗಿರಿಯಲ್ಲಾದಂತ ಘಟನೆ ಗಂಭೀರ ಅಲ್ವಾ? ನಿಮ್ಮ ಕ್ಷೇತ್ರದ ಹತ್ರ ಬ್ಯಾಂಕ್ ದರೋಡೆ ಆಗಿದ್ದು ಗಂಭೀರ ಅಲ್ವಾ? ಬೀದರ್ನಲ್ಲಾಗಿದ್ದು ಗಂಭೀರ ಅಲ್ವಾ? ಇನ್ನೆಂಗ್ ಗಂಭೀರ ಅಂದ್ರೆ ಇನ್ನೆಂಗೆ? ಇದು ನಾನು ಹೇಳೋದು, ನೀವು ಆಯ್ತು, ನೀವು ಅದನ್ನ ನಿಯಂತ್ರಣ ಮಾಡಿದಿರಿ, ಹತೋಟಿ ಅದೆಲ್ಲ ಇರಲಿ, ಗಂಭೀರ ಸ್ವರೂಪ ಅಲ್ಲ ಅಂತ ಹೇಳ್ತಿದ್ದೀರಿ ಅಂತಂದ್ರೆ ಏನಿದು? ಏನ್ ನಡೀತಿದೆ ರಾಜ್ಯದಲ್ಲಿ? ಒಂದು ರಾಜ್ಯ ಸರ್ಕಾರ ಈ ಪ್ರಮಾಣದಲ್ಲಿ ಸಮರ್ಥನೆ ಮಾಡ್ಕೋಬಾರ್ದು ವ್ಯವಸ್ಥೆಯನ್ನ. ರಾಜ್ಯಪಾಲರ ಕೈಲಿ ಹಿಂಗೆಲ್ಲ ಹೇಳಿಸಬಾರ್ದು ನೀವು. ಗಂಭೀರ ಪ್ರಕರಣ ಅಂದ್ರೆ ಹೆಂಗೆ ಅಂತ ಪಟ್ಟಿ ಹೇಳಿ. ಹಂಗಾರೆ ಇದು ಅವಮಾನ ವರದಿ ಇದ್ದಂಗೆ. ಸಾಧಾರಣವಾಗಿ ಭಾರಿ ಮಳೆ ಆಗುತ್ತೆ ಅಂತ ಹೇಳ್ತಾರಲ್ಲ ಹಂಗೆ, ಇದು ಸಿಕ್ಕಾಪಟ್ಟೆ ಗಲಾಟೆ ಆಗಿ ಗಂಭೀರ ಸ್ವರೂಪ ಆಗಿಲ್ಲ ಅಂತ ಹೇಳ್ತಾರಲ್ಲ ಹಂಗೆ. ಇಷ್ಟು ಗಲಾಟೆಗಳು ಇಡೀ ರಾಜ್ಯದಲ್ಲಿ ನಡೆದು ನೀವು ಅದನ್ನ ಗಂಭೀರವಾಗಿ ತೆಗೆದುಕೊಂಡಿಲ್ಲ ಅಂತಂದ್ರೆ ಏನ್ ಅರ್ಥ ಹೇಳಕ್ಕಾಗುತ್ತೆ? ಸೊ ಇದನ್ನ ಅರ್ಥ ಮಾಡ್ಕೋಬೇಕು. ಮತ್ತೆ ರಾಜ್ಯ ಸರ್ಕಾರದ ಆದ್ಯತೆಗಳು ಹೆಂಗಿದೆ ಅಂದ್ರೆ, ನೆನ್ನೆ ನೀವು ಹೇಳಿದ್ರಿ ವೇದವ್ಯಾಸ ಕಾಮತ್ ಮೇಲೆ ಒಂದು ಕೇಸ್ ಆಗಿದೆ. ನೆನ್ನೆ ನಾನು ಅದನ್ನ ತುಂಬಾ ವಿವರಕ್ಕೆ ಹೋಗಲ್ಲ. ಯಾರೋ ಹೇಳಿದ್ರು ಅಂತ ವೇದವ್ಯಾಸ ಪ್ರಚೋದನೆ ಕೊಟ್ಟರು ಅನ್ನೋ ಕಾರಣಕ್ಕೆ ಅವ್ರನ್ನ ಮೇಲೆ FIR ಮಾಡಿದ್ರಿ. ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಒಬ್ರು MLC ಅವರು, ನಮ್ಮ ಜಿಲ್ಲೆನವರು, ಈ ರಾಜ್ಯದ ರಾಜ್ಯಪಾಲರನ್ನ ಬಾಂಗ್ಲಾದೇಶ ತರ ಮಾಡಿಬಿಡ್ತೇವೆ, ಬಾಂಗ್ಲಾದೇಶ ತರ ಓಡಿಸ್ಬಿಡ್ತೇವೆ ಅಂತ ಹೇಳಿಕೆ ಕೊಟ್ಟು, ಅದು ಪ್ರಚೋದನೆ ಅಲ್ಲೇನು? ಯಾಕೆ ಅವಾಗ FIR ಹಾಕ್ಬೇಕಂತ ಅನ್ನಿಸ್ಲಿಲ್ಲ ನಿಮಗೆ? ರಾಜ್ಯಪಾಲರ ಮೇಲೆ ನಮ್ಮ ಕರ್ನಾಟಕದ ರಾಜ್ಯಪಾಲರಿಗೆ ಬಾಂಗ್ಲಾ ಸ್ಥಿತಿಯನ್ನು ತಂದ್ಬಿಡ್ತೇವೆ ನಾವು, ಹುಷಾರ್ ಅಂತೇಳಿ ಭಾಷಣ ಮಾಡಿದ್ರು. ಅದು ಗಂಭೀರ ಅಂತ ಅನ್ನಿಸ್ತಾ ಇಲ್ಲ ಸರ್ಕಾರಕ್ಕೆ. ಯಾರೋ ಒಬ್ರು ಏನೋ ಹೇಳಿಕೆ ಕೊಟ್ಟರು ಅನ್ನೋ ಕಾರಣಕ್ಕೆ ವೇದವ್ಯಾಸ ಮೇಲೆ ನೀವು ಕಂಪ್ಲೇಂಟ್ ಅನ್ನ FIR ಆಗ್ತೀರಿ ಅಂತಂದ್ರೆ ಸರ್ಕಾರಕ್ಕೆ ಆದ್ಯತೆ ಏನಾಗಾದ್ರೆ? ಸರ್ಕಾರ ಏನನ್ನ ಮಾಡ್ಲಿಕ್ಕೆ ಕೊಟ್ಟಿದೆ? ಗೃಹ ಇಲಾಖೆನ ಏನ್ ಮಾಡ್ಲಿಕ್ಕೆ ಕೊಟ್ಟಿದ್ದೀರಿ? ಮತ್ತೆ ಎಲ್ಲಿಗೆ ಅಂತಂದ್ರೆ, ಒಬ್ಬ ನಮ್ಮ ಪಾರ್ಟಿಯ MLC ಅನ್ನ ನೀವು MLC ಅನ್ನ FIR ಹಾಕಿ ಏನ್ ಬೇಕಾದ್ರೆ ಮಾಡಿ, ರಾತ್ರಿ 300-400 ಕಿಲೋಮೀಟರ್ ಓಡಿಸಿದ್ರಲ್ಲ, ಇದು ಗೃಹ ಇಲಾಖೆಗೆ ಶೋಭೆ ತರುತ್ತಾ? ಇದು ಏನು? ನೀವು FIR ಹಾಕಿ ಜೈಲಿಗೆ ಹಾಕಿ ನಮ್ದೇನು ವಿರೋಧ ಇರಲಿಲ್ಲ, ತಪ್ಪ ಸರಿ ಆಮೇಲೆ ನೋಡೋಣ. ನೀವು ರಾತ್ರಿ ಕರ್ಕೊಂಡೋಗಿ, ನಾನು ಅಶೋಕ್ ಎಲ್ಲ ಇದ್ರಿ, ರಾತ್ರಿ 400-500 ಕಿಲೋಮೀಟರ್ 3-4 ಜಿಲ್ಲೆಗಳಲ್ಲಿ ಸುತ್ತಾರಿಸ್ತೀರಿ ಅಂತಂದ್ರೆ ಏನ್ ಪರಿಸ್ಥಿತಿ? ಗಂಭೀರ ಪರಿಸ್ಥಿತಿ ಗೃಹ ಇಲಾಖೆದಾಗಾದ್ರೆ ಯಾರು ಹೇಳೋರು ಕೇಳೋರು ಇಲ್ವಾ ಗೃಹ ಇಲಾಖೆಗೆ? ಈ ಪರಿಸ್ಥಿತಿ ನಾಳೆ ನಮಗೂ ಹಂಗ ಆಗಬಾರ್ದಲ್ಲ. ಒಬ್ಬ ಶಾಸಕನ ಪರಿಸ್ಥಿತಿ ಹಿಂಗಿದೆ ಅಂತಂದ್ರೆ ಏನು ಪರಿಸ್ಥಿತಿ? ಇದನ್ನ ರಾಜ್ಯದ ಈ ವೈಫಲ್ಯವನ್ನ ಇವತ್ತು ಎತ್ಕಡ್ತಾ ಇರೋದು. ಯಾರೋ ಅಧಿಕಾರಿ ಅದನ್ನ ತಪ್ಪು ಮಾಡಿದಾನೆ ಅಂತಂದ್ರೆ ಹೇಳ್ಬೇಕಿತ್ತು ನೀವು. ಆ ಪೊಲೀಸ್ ಅಧಿಕಾರಿಗಳ ಬೋಲ್ಟ್ ನಟ್ ನೀವು ಸೆಟ್ ಮಾಡಬೇಕಿತ್ತು. ಅವಾಗ ಬೋಲ್ಟ್ ನಟ್ ಇರಲಿಲ್ಲ ನಿಮಗೆ. ರಾತ್ರಿ ಇಡೀ ಶಾಸಕನನ್ನ ಬೀದಿಯಲ್ಲಿ ತೆಂಗಿನ ತೋಟದಲ್ಲಿ, ಕಬ್ಬಿನ ತೋಟದಲ್ಲಿ ಅಲರ್ಸ್ಬೇಕಾರೆ ಆ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಬೇಕು ಅಂತ ಹೇಳಿ ಸರ್ಕಾರಕ್ಕೆ ಅನ್ನಿಸ್ಲಿಲ್ವಾ? ಯಾವ ಗಂಭೀರ ಪರಿಸ್ಥಿತಿ ಇಲ್ಲ ಅಂತ ಹೆಂಗ್ ಹೇಳ್ತೀರಿ ರಾಜ್ಯಪಾಲರ ಮುಖಾಂತರ ಈ ಭಾಷಣದಲ್ಲಿ? ಇದನ್ನ ನೀವು ಅರ್ಥ ಮಾಡಿಕೊಂಡು ಗೃಹ ಇಲಾಖೆಯನ್ನ ಪರಮೇಶ್ವರ್ ಕೈಯಲ್ಲೇ ಆಡಳಿತ ಮಾಡ್ಲಿಕ್ಕೆ ಬಿಡಿ, ಬಿನ್ಯಾರ ಕೈ ಆಡಿಸ್ಲಿಕ್ಕೆ ಬಿಡಬೇಡಿ ಅಂತ ನನ್ನ ವಿನಂತಿ ಅಷ್ಟೇ. ಆಯ್ತು, ಮುಗಿಸಿ ಮಾನ್ಯ ಅಧ್ಯಕ್ಷ. ಕೊನೆಯದು ನಾನು ಮುಗಿಸ್ತೇನೆ.
ಕೊನೆಯದು ಈ ಸರ್ಕಾರ, ನಾನು ಹೇಳಿದೆ ರಾಜಕೀಯ ಅಸ್ಥಿರತೆಗಳು ಹೆಂಗಿದೆ ಅಂತ ಹೇಳ್ತಾ ಬಂದೆ ನಾನು. ಈ ಸರ್ಕಾರದ ಆದೇಶಗಳು ಈ ಸರ್ಕಾರವನ್ನ ಯೂಟರ್ನ್ ಸರ್ಕಾರ ಅಂತ ಹೇಳ್ತೀನಿ ನಾನು. ಯಾಕೆ ಅಂತ ಕೇಳಿದ್ರೆ, ಒಂದು ಆದೇಶ ಮಾಡ್ತೀರಿ, ಆಮೇಲೆ ವಾಪಸ್ ತಗೊಳ್ತೀರಿ. ಇನ್ನೊಂದೇನೋ ಒಂದು ಹೇಳಿಕೆ ಕೊಡ್ತೀರಿ, ಆಮೇಲೆ ನಂದಲ್ಲ ಅಂತ ಹೇಳ್ತೀರಿ. ನೀವು ಯೋಜನೆಗಳನ್ನ ಕೊಡಬೇಕಾದ್ರೆ ಎಲ್ಲರಿಗೂ ಯೋಜನೆ ಅಂತ ಅನೌನ್ಸ್ ಮಾಡಿದ್ರಿ, ನಂತರ ಕಂಡೀಷನ್ಗಳನ್ನ ಹಾಕಿದ್ರಿ. ಮೊದಲು ಎಲ್ಲರಿಗೂ, ನಂತರ ಕಂಡೀಷನ್ಗಳು ಗೊತ್ತಿದೆ. ಕಾಕಾ ಪಾಟೀಲ್ಗೂ ಇಲ್ಲ, ಮಾದೇವಪ್ಪಂಗೂ ಇಲ್ಲ. ಆಯ್ತಾ? 6/8/2024 BPL ಕಾರ್ಡ್ಗೆ ಸಂಬಂಧಪಟ್ಟಂತೆ ಒಂದು ಆದೇಶ ನಾವು ಹೊರಡಿಸಿದ್ರಿ. ನೀವು ಎಲ್ಲ BPL ಕಾರ್ಡ್ಗಳನ್ನು ರದ್ದು ಮಾಡಿಬಿಡ್ತೀವಿ ಅಂತ ಆದೇಶ. ನಮ್ಮ ಅಶೋಕ್ ಅವರು ಆ ಸ್ಥಳಗಳಿಗೆ ಭೇಟಿ ಕೊಟ್ಟು ಸ್ವಲ್ಪ ಮೀಡಿಯಾದಲ್ಲಿ ದೊಡ್ಡ ಗಲಾಟೆ ಆದ ನಂತರ ಮತ್ತೊಂದು ಆದೇಶ ಹೊರಗೆ ಬೀಳುತ್ತೆ. ಅದೇ ಅವಾಗ 22/11 ಸರ್ಕಾರಿ ನೌಕರರು ಮಾತ್ರ ರದ್ದು ಮಾಡಿ ಅಂತ ಅಲ್ಲೇ ಯೂಟರ್ ನೋಡಿದ್ರು. ವಕ್ಫಿನ ಬಗ್ಗೆ ಸರ್ಕಾರದ ಆದೇಶ ಇತ್ತು. ಯತ್ನಾಳರು ಉಳಿದಂತವ್ರು ಪ್ರತಿಭಟನೆಗಳಾದಾಗ ಆದೇಶ ನೀನು ತೆಗೆದುಕೊಂಡು ಮತ್ತೆ ಅದನ್ನು ಸರಿ ಮಾಡುವಂತ ಪ್ರಯತ್ನ ಮಾಡಿದ್ರಿ. ನಾನು ಅಲ್ಲಿ ಕೂತಿದ್ದೆ 2015-16 ಮುಖ್ಯಮಂತ್ರಿಗಳು ಕೂತಿದ್ರು. ಸಂತೋಷ್ ಲಾಡ್ ಕೂತ ಹತ್ರ ಮಾದೇವಪ್ಪ ಇದ್ರು, ಕಾಗೋಡ್ತೀವಿ ಅಂತ ಅಲ್ಲಿದ್ರು. ನಂಗೆ ಈಗಲೂ ಕಣ್ಣಿಗೆ ಕಟ್ಟದಂಗಿದೆ ಅದು. ಮುಖ್ಯಮಂತ್ರಿಗಳು ಭಾಷಣ ಮಾಡ್ತಾ ಹೇಳಿದ್ರು, ನಾನು ಮುಂದಿನ ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳಿದ್ರು. ಮಾದೇವಪ್ಪ ಸರ್ ಸುಮ್ನೇರಿ ಸಾರ್ ಅಂತ ಹೇಳಿದ್ರಲ್ಲ ಹಿಂಗಡೆ ಕೂತ್ಕೊಂಡು. ಯೂಟರ್ನ್ ಮತ್ ಚುನಾವಣೆ ನಿಂತ್ರಿ. ಈಗಷ್ಟೇ ಹೆಂಗ ಯೂಟರ್ನ್ ಅಂತಂದ್ರೆ, ಮೋಡ ಹಗರಣ ಆದಾಗ ನಮ್ದೇನೋ ಪಾತ್ರ ಇಲ್ಲ ಅಂತಂದ್ರು, ಆಮೇಲೆ 14 ಸೀಟ್ ವಾಪಸ್ ಯೂಟರ್ನ್ ನೋಡಿದ್ರು. ಆಯ್ತು, ಇಷ್ಟ ಆಗಲ್ಲ ರೀ ರಾಜ್ಯದ ಮುಖ್ಯಮಂತ್ರಿ, ಇಷ್ಟ ಆಗಲ್ಲ. ಈಗ ಮತ್ತೊಂದು ಸುದ್ದಿ ನಡೀತಾ ಇರೋದು ಏನಂತ ಕೇಳಿದ್ರೆ, ಬುಕ್ ಇದೆ, ಇದಕ್ಕೆ ಸೀಮಿತಗೊಳಿಸಿ. ಅಲ್ಲ, ಅದರ ಭಾವಾರ್ಥ ಏನು ಅಂತಂದ್ರೆ, ವಿದಿನ್ ದಿಸ್ ಮುಖ್ಯಮಂತ್ರಿಗಳಾಗಿ ದಾಖಲೆಯ ದಿನಗಳನ್ನ ಬರೀಬೇಕು ಅಂತ, ಹೆಚ್ಚು ಅವಧಿಯ ಮುಖ್ಯಮಂತ್ರಿ ಆಗಬೇಕು ಅಂತ ಒಂದು ಚರ್ಚೆ ಶುರುವಾಗಿದೆ. ಆಯ್ತಾ? ಹೆಚ್ಚು ಬಜೆಟ್ಗಳನ್ನ ಮಂಡಿಸಿದ್ರು, ಹೆಚ್ಚು ಅವಧಿಯ ಮುಖ್ಯಮಂತ್ರಿ ಆಗಬೇಕು ಅಂತ ಒಂದು ಚರ್ಚೆ ಶುರುವಾಗಿದೆ. ನಮ್ದೇನು ತಕರಾರಿಲ್ಲ ಅದಕ್ಕೆ. ಅವ್ರ ಕೈ ತಿರ್ಬಿಡಿ, ನಾವು ಒಟ್ಟವ್ರು ಎಲ್ಲೂ ರೈತ್ರಿ, ನಿಮಗೆ ಹೊರಿತಾ ಇರ್ಬೇಕೀಗ, ನಮಗೇನಿಲ್ಲ. ನಾವು ಅದಕ್ಕೆ ಹೇಳಿದ್ವಲ್ಲ, ಬಜೆಟ್ ಮಣಿ ಮಾಲೀಕ ಯಾರಂತ ನನ್ಗೆ ಸುನಿಲ್ ಅವರೇ, ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಅಧ್ಯಕ್ಷರೇ, ನಮ್ಮೆಲ್ಲ ಅವ್ಯವಸ್ಥೆಗಳ ಆಗರವನ್ನು ಇಟ್ಟುಕೊಂಡು ನಮ್ಮಲ್ಲಿ ಯಾವ ರೀತಿ ದಾಖಲೆ ಈ ಸರ್ಕಾರ ಮಾಡ್ತೀರಿ? ರಾಜಕೀಯ ಅಸ್ಥಿರತೆಯನ್ನ ತನ್ನ ಪಕ್ಷದೊಳಗೆ ನಿರ್ಮಾಣ ಮಾಡಿ ಅದರ ಪ್ರಭಾವ ಸರ್ಕಾರದ ಮೇಲೆ ಬಿದ್ದು, ಸರ್ಕಾರದ ಯಾವುದೇ ಯೋಜನೆಗಳು ಸರಿಯಾಗಿ ಜಾರಿಗೆ ಬರದಲೆ, ಅನುದಾನಗಳು ದೊಡ್ಡ ಪ್ರಮಾಣದಲ್ಲಿ ಎಲ್ಲಿಗೂ ಕೂಡ ಬರದಲೆ, ಅಭಿವೃದ್ಧಿ ಚಟುವಟಿಕೆಗಳು ಅನ್ನುವಂಥದ್ದು ಮರೀಚಿಕೆ ಆಗಿ ಅಧಿಕಾರಿಗಳು ಯಾರನ್ನೂ ಕೇಳದಲೇ ಇರುವಂತಹ ಪರಿಸ್ಥಿತಿನಲ್ಲಿ ಈ ಸರ್ಕಾರ ಬಂದಿದೆ. ಕೊನೆಯದಾಗಿ ನಾನು ಭಾಷಣ ಮುಗಿಸ್ತೇನೆ. ಮಾನ್ಯ ಸಿದ್ದೇಶ್ವರ ಸ್ವಾಮೀಜಿಯವರು ನಮ್ಮ ಕಡೆ ಹೇಳಿದೆ, ಹಚ್ಚಿದ ದೀಪ ಆರ್ತದೆ, ಹರಳಿದ ಹೂವು ಬಾಡ್ತದೆ, ಕಟ್ಟಿದ ಮನೆ ಮಠ ಬೀಳ್ತದೆ, ಹಸಿರೆಲೆ ಹಣ್ಣಾಗ್ತದೆ ಅಂತ ಅವ್ರು ಹೇಳ್ತಾರೆ. ಅವರ ಮೇಲೆ ಮುಂದವರು ಹೇಳ್ತಾರೆ, ಹಚ್ಚಿದ ದೀಪ ಆರುವ ಮೊದಲು ಸಮಾಜಕ್ಕೆ ಎಷ್ಟು ಬೆಳಕನ್ನು ಕೊಟ್ಟಿದೆ ಎನ್ನುವುದು ಗಣನೆಗೆ ಬರ್ತದೆ, ಅರಳಿದ ಹೂವು ಬಾಡುವ ಮೊದಲು ಸಮಾಜಕ್ಕೆ ಎಷ್ಟು ಪರಿಮಳ ಕೊಟ್ಟಿದೆ ಎನ್ನುವುದು ಗಣನೆಗೆ ಬರ್ತದೆ, ಕಟ್ಟಿದ ಮನೆ ಮಠ ಬೀಳುವ ಮೊದಲು ಎಷ್ಟು ಮಂದಿಗೆ ಸುಖ ಸಂತೋಷ ಕೊಟ್ಟಿದೆ ಎಂಬುದು ಗಣನೆಗೆ ಬರ್ತದೆ, ಹಸಿರೆಲೆ ಹಣ್ಣೆಲೆ ಆಗುವುದಕ್ಕಿಂತ ಮುಂಚೆ ಸಮಾಜಕ್ಕೆ ಎಷ್ಟು ಆಮ್ಲಜನಕವನ್ನು ಕೊಟ್ಟಿದೆ ಅಂತ ಮುಖ್ಯ ಅಂತ ಹೇಳ್ತಾರೆ. ಹಾಗಾಗಿ ಎಷ್ಟು ದಿನ ಅಧಿಕಾರದಲ್ಲಿದ್ದು ದಾಖಲೆ ಮಾಡ್ತೀನಿ ಅನ್ನುವಂಥದ್ದು ಮುಖ್ಯ ಅಲ್ಲ, ಆ ಅವಧಿಯಲ್ಲಿ ಎಂತ ಆಡಳಿತವನ್ನ ಕೊಟ್ಟಿದ್ದೀರಿ ಅಂತ ಜನ ಕೇಳ್ತಾ ಇದ್ದಾರೆ. ಹಾಗಾಗಿ ಒಂದು ಒಳ್ಳೆಯ ಆಡಳಿತವನ್ನ, ಜನಪರವಾದಂತಹ ಆಡಳಿತವನ್ನ ಕೊಡಬೇಕು ಅನ್ನುವಂಥದ್ದು ನಮ್ಮೆಲ್ಲರದು ಕೂಡ ಆಶಯ. ಈ ಕಾರ್ಯವನ್ನ ಮುಖ್ಯಮಂತ್ರಿಗಳು, ಈ ಸರ್ಕಾರ ಮಾಡಬೇಕು. ಒಟ್ಟಾರೆ ಈ ಪರಿಸ್ಥಿತಿಯನ್ನು ನೋಡಿದಾಗ ಮುಖ್ಯಮಂತ್ರಿಗಳ ಆರೋಗ್ಯದ ಬಗ್ಗೆ ಕಾಳಜಿ ಇದೆ, ನನಗೆ ಅವರ ಬೇಗ ಆರೋಗ್ಯನ ಗುಣಮುಖರಾಗಬೇಕು. ಆದ್ರೆ ಈ ಮಂತ್ರಿಮಂಡಲ, ಇವರ ಚಟುವಟಿಕೆಗಳು, ಇವರ ಕಾರ್ಯವೈಖರಿ ನೋಡಿದಾಗ ಇಡೀ ಸರ್ಕಾರ ವೀಲ್ ಚೇರ್ ಅಲ್ಲಿ ಇದೆ ಅಂತ ನಂಗೆ ಅನಿಸ್ತಾ ಇದೆ. ಇಡೀ ಸರ್ಕಾರ ವೀಲ್ ಚೇರ್ ಅಲ್ಲಿ ಇದೆ ಅಂತ ಅನಿಸ್ತಾ ಇದೆ. ಇರುವಂತಹ ಪರಿಸ್ಥಿತಿ ಒಳ್ಳೆಯ ಕರ್ನಾಟಕಕ್ಕೆ ಕೊಟ್ಟು ಕರ್ನಾಟಕದ ಜನರಿಗೆ ಒಳ್ಳೆಯದನ್ನು ಮಾಡಿ ಅಂತೇಳಿ ನಾನು ನೀವು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತೇನೆ. ಮಾನ್ಯ ಅಧ್ಯಕ್ಷ ಸುರೇಶ್ ಬಾಬು ಅವರೇ.